ಎಲ್ಲಾ ದೇಶಗಳಿಗೂ ನ್ಯಾಷನಲ್ ಫುಡ್ ಇದೆಯಾ? ನಿಜ ಹೇಳಬೇಕು ಅಂತಂದ್ರೆ ರಾಷ್ಟ್ರೀಯ ಖಾದ್ಯ ಅನ್ನೋದೇ ಇಲ್ಲ. ಆದ್ರೆ ಪ್ರತಿಯೊಂದು ದೇಶದಲ್ಲಿಯೂ ಸಹ ಜನ ಹೆಚ್ಚಾಗಿ ಇಷ್ಟಪಡುವ ಆಹಾರ ಅಂತ ಇರುತ್ತೆ. ಅದ್ರ ಬಗ್ಗೆ ನೋಡೋಣ. ಬಾಂಗ್ಲಾದೇಶದಲ್ಲಿ ಇಲಿಶ್ ಜನಪ್ರಿಯ ಖಾದ್ಯವಾಗಿದೆ. ಮೀನುಗಳನ್ನ ಬಾಳೆ ಎಲೆಗಳಲ್ಲಿ ಮ್ಯಾರಿನೇಟ್ ಮಾಡಿ ಬೇಯಿಸಲಾಗುತ್ತೆ. ಇದನ್ನ ಬೇಯಿಸಿದ ನಂತರ ಅನ್ನದೊಂದಿಗೆ ಬಡಿಸಲಾಗುತ್ತೆ. ಇನ್ನು ಚೀನಾದಲ್ಲಿ ಪೀಕಿಂಗ್ ಡಕ್ ಸಿಕ್ಕಾಪಟ್ಟೆ ಫೇಮಸ್. ಮಾಲ್ಟೋಸ್ ಸಿರಪ್ ನಲ್ಲಿ ಬೆರಗುಗೊಳಿಸಲಾದ ಬಾತುಕೋಳಿಯನ್ನ ಕಂದು ಬಣ್ಣದವರೆಗೆ ಒಲೆಯಲ್ಲಿ ಹುರಿಯಲಾಗುತ್ತೆ. ಇದಕ್ಕೆ ಹೆಚ್ಚಾಗಿ ಸಕ್ಕರೆ, ಬೆಳ್ಳುಳ್ಳಿ ಸಾಸ್ ಅನ್ನ ಹಾಕಿರಲಾಗುತ್ತೆ. ಇದನ್ನ ಜನ ಅನ್ನದೊಂದಿಗೆ ತಿಂತಾರೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಆಡಿನ ಮಾಂಸದ ಗ್ರೇವಿ ಹೆಚ್ಚು ಜನಪ್ರಿಯವಾಗಿದೆ. ಬೇಯಿಸಿದ ಉದ್ದವಾದ ಬಾಸ್ಮತಿ ಅಕ್ಕಿ, ವಿವಿಧ ರೀತಿಯ ಉದ್ದಿನ ಬೇಳೆ, ಕ್ಯಾರೆಟ್ ಜೊತೆಗೆ ಮಟನ್ ಬೇಯಿಸಿ ತುಪ್ಪದಲ್ಲಿ ಹುರಿದ ಒಣದ್ರಾಕ್ಷಿ, ಕತ್ತರಿಸಿದ ಬಾದಾಮಿ ಹಾಗೂ ಗೋಡಂಬಿಯನ್ನ ಮಿಕ್ಸ್ ಮಾಡಿ ಇದನ್ನ ನೀಡಲಾಗುತ್ತೆ. ಇನ್ನು ಇಟಲಿಯಲ್ಲಿ ನೋಡೋದಾದ್ರೆ ನಾವು ಸಾಮಾನ್ಯವಾಗಿ ಪಾಸ್ತಾ, ಪಿಜ್ಜಾ, ಗೋಮಾಂಸ ಅಥವಾ ಯಾವುದೇ ತರಹದ ಮಾಂಸದ ಅಡುಗೆ ಚೀಸ್ ಮತ್ತು ಟೊಮೆಟೊ ಸಾಸ್ ನೊಂದಿಗೆ ನೀಡಲಾಗುತ್ತೆ. ಇವೆಲ್ಲವೂ ಸಹ ಬಾಯಲ್ಲಿ ನೀರು ಇಟಲಿಯ ಆಹಾರಗಳಾಗಿದೆ. ಇನ್ನು ನಾಸಿ ಗೊರೆಂಗ್ ಇಂಡೋನೇಷಿಯಾದಲ್ಲಿ ಜನಪ್ರಿಯ ಭಕ್ಷ್ಯವಾಗಿದೆ. ಹುರಿದ ಸೀಗಡಿ, ಈರುಳ್ಳಿ ಮತ್ತು ಸೋಯಾ ಸಾಸ್ ನೊಂದಿಗೆ ಹುರಿದ ಮೊಟ್ಟೆಯೊಂದಿಗೆ ಬಡಿಸಲಾಗುತ್ತೆ. ಇನ್ನು ಕೊರಿಯಾದಲ್ಲಿ ಕಿಮ್ಚಿ, ಇದನ್ನು ಮುಖ್ಯವಾಗಿ ಎಲೆಕೋಸು, ಮೂಲಂಗಿ ಅಥವಾ ಈರುಳ್ಳಿ ಅಂತಹ ತರಕಾರಿಗಳೊಂದಿಗೆ ತಯಾರಿಸಲಾಗುತ್ತೆ. ಇದು ಶುಂಠಿ, ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಮೀನಿನ ಎಣ್ಣೆಯಿಂದ ಮ್ಯಾರಿನೇಟ್ ಮಾಡಿದ ಉಪ್ಪಿನಕಾಯಿ ಭಕ್ಷ್ಯವಾಗಿದೆ. ಇನ್ನು ಫಿಲಿಪೈನ್ಸ್ ನಲ್ಲಿ ದೊರೆಯುವಂತಹ ಚಿಕನ್ ಅಡೋಬೋ, ಚಿಕನ್ ಅನ್ನ ಬೆಳ್ಳುಳ್ಳಿ ಮತ್ತು ವಿನೆಗರ್ ನಲ್ಲಿ ಮ್ಯಾರಿನೇಟ್ ಮಾಡಿ ಎಣ್ಣೆಯಲ್ಲಿ ಹುರಿಯಲಾಗುತ್ತೆ. ನಂತರ ಚಿಕನ್ ಸಾರಿನಂತೆ ಮಾಡಿ ಅನ್ನದೊಂದಿಗೆ ಬಡಿಸಲಾಗುತ್ತೆ.